ನೋಡಿ ಅಮ್ಮ, ಇದು ಈ ಸೋರಿಯಸಿಸ್ ಕ್ಯೂರ್ ಆಗೋದಿಲ್ಲ ಅಥವಾ ಅಲರ್ಜಿ ಕ್ಯೂರ್ ಆಗೋದಿಲ್ಲ. ನಮ್ಮ ಯಜಮಾನ್ರಿಗೆ ಯಾವಾಗ್ಲೂ ಅಲರ್ಜಿ ಸೋರಿಯಸಿಸ್ಸು ತುಂಬ ಇದೆ ಸಾರ್ ಅಂತ ಕಂಪ್ಲೇಂಟ್ ಹೇಳ್ತಿರೋದಿಲ್ಲ. ನೋಡಿ, ಈ ರೈಟ್ ಸೈಡಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವರು, ಇವತ್ತಿಗೆ 15 ಡೇಸ್ ಆಯಿತು. ಅವರು ಡಿಸ್ಕ್ ಬಲ್ಜಿಂಗು, ಡಿಸ್ಲಿಪ್ಪು, ಸಯಾಟಿಕಾಗಿ ಬಂದಿದ್ದು, ಬೆನ್ನುಮೂಳೆ ಸಮಸ್ಯೆಗೆ. ನಿಮ್ಮ ನೋವು ಎಷ್ಟು 100ರಲ್ಲಿ ಎಷ್ಟು ಕಡಿಮೆ ಆಗಿದೆ ಹೇಳಿ ಅಮ್ಮ? ಬ್ಯಾಕ್ದು ಅಂದರೆ ನಾನು ಕೇಳ್ತಿರೋದು, ನಿಮ್ಮ ಡಿಸ್ಕ್ ಬಲ್ಜಿಂಗ್ ಆಗಿದೆಯಲ್ಲ ಅದು 100ರಲ್ಲಿ ಎಷ್ಟು % ಈಗ ವಾಸಿಯಾಗಿದೆ? ಎಷ್ಟು ಈಗ ಒಂದು 10 ದಿವಸ 15 ದಿವಸದಲ್ಲಿ ಎಷ್ಟು kg ವೆಯ್ಟ್ ಕಡಿಮೆ ಆಗಿದೆ ರೀ? 5. ನಿಮಗೆ ಅಲರ್ಜಿ ಇತ್ತಲ್ಲ, ಅಲರ್ಜಿ ಇವಾಗ ನಿಮ್ಗೆ ಅದು ಇಡ್ಚಿಂಗ್ ಇದೆಯಾ? ನೋಡಿ, ಇವ್ರಿಗೆ ನಾನು ಮೆಡಿಸನ್ಸ್ ಕೊಟ್ಟೇ ಇಲ್ಲ, ಬರೀ ಆಯಿಲ್ ಮಾತ್ರ ಅಪ್ಲೈ ಮಾಡ್ತಿರೋದು. ಅವ್ರಿಗೆ ನಾನು ಸೋರಿಯಸಿಸ್ ಮೆಡಿಸನ್ಸ್ ಕೊಟ್ಟೇ ಇಲ್ಲ. ಬಟ್ ಏನು ಅವ್ರು ಮಾಡ್ತಿದ್ದೀನಿ ಅಂದರೆ, ಅವ್ರಿಗೆ ಪಂಚಕರ್ಮದಲ್ಲಿ ಮೇಯ್ನ್ ಇಂಪಾರ್ಟೆಂಟು ವಾಮದೌತಿ ಮತ್ತು ಹೆನಿಮಾ ಕೊಡ್ತಿದ್ರಲ್ಲ, ಅದನ್ನು ಪ್ರತಿ ದಿವಸ ಕೊಡೋಕೆ ಶುರು ಮಾಡಿದ್ದೀನಿ ಅವ್ರಿಗೆ. ಅಲ್ಲಿಗೆ ಬಾಡಿ ಡಿಟಾಕ್ಸ್ ಆಗಿದೆ ಅವ್ರಿಗೆ, 50% ಬಾಡಿ ಡಿಟಾಕ್ಸ್ ಆಗಿದೆ. ಅದರಿಂದ ಅವ್ರಿಗೆ ಸಿವಿಯರ್ ಸೋರಿಯಸಿಸ್ ಇದೆ ಅವ್ರಿಗೆ. ಆದರೆ ಅವ್ರಿಗೆ ಇವಾಗ ಒಂದು ಚೂರು ಕೂಡ ಇಡ್ಚಿಂಗ್ ಇಲ್ಲ. ನಿಮ್ಗೊಳಗೆ ಅಷ್ಟೊಂದು ಮೆಡಿಸನ್ಸ್ ಕೊಡ್ತಾಯಿದ್ದೀನಿ. ಸೊ ನೀವು ಮೆಡಿಸನ್ಸ್ಗಳನ್ನು ಕರೆಕ್ಟಾಗಿ ತೊಗೋತಾ ಇಲ್ಲ, ಮತ್ತು ಸೊ ಡಯಟನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾಯಿಲ್ಲ, ಅದಕ್ಕೆ ನಿಮ್ಗೆ ಇಡ್ಚಿಂಗ್ ಹೋಗಿಲ್ಲ. ಸೊ ನಿಮ್ಗೆ ಹೇಳಿದ್ದೀನಿ, ನಿಮಗೆ ನೀವು ಸರಿಯಾದ ರೀತಿಯಲ್ಲಿ ಪ್ರಾಪರ್ ವೇನಲ್ಲಿ ನಾನು ಹೇಳಿದ್ದನ್ನು ಫಾಲೋ ಮಾಡಿದ್ರೆ 100% ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗ್ತದೆ. ನೋಡಿ, ಇವ್ರದ್ದು ಅವ್ರು ಮೊದಲಿದ್ದು ಬಾಡಿ ವೆಯ್ಟ್ಗೂ ಇವಾಗೂ ಸರಿಯಾಗಿ ಕೂತ್ಕೊಳ್ಳಿ, ಕಾಲಿಟ್ಕೊಂಡು. ನಾನು ಯಾವತ್ತೂ ಸತ್ಯ ಹೇಳ್ತಿದ್ದೀನಿ. ಈಗ ಅವ್ರ ಮುಖದಲ್ಲಿ ಇರುವಂತಹ ಕಳೆ, ಅವರ ಬಾಡಿ, ಇವಾಗಿನ 1000 ಜನ ಹೆಣ್ಮಕ್ಳು ಕರ್ಕೊಬಂದರು ಅವ್ರ ಮುಂದ್ಗಡೆ ನಿಲ್ಲು. ಲಕ್ಷ್ಮೀ, ಸರಸ್ವತಿ, ಪಾರ್ವತಿಗೆ ಏನು ಕಳೆ ಇರಬೇಕು ಆ ಕಳೆ ಇದೆ. ನನ್ನೇನೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ. ಸೊ ಹೆಣ್ಣು ಮಕ್ಕಳು ಅಂದರೆ ಆ ಥರ ಮುಖದಲ್ಲಿ ಆ ಕಳೆ ಇರಬೇಕು. ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿ, ಎಷ್ಟು ಡಿಸಿಪ್ಲೈನಾಗಿ ಬರ್ತಾರೆ. ಹುಚ್ಚುಚ್ಚಂಗೆ ಆಡೋದಿಲ್ಲ, ಅತಿಯಾಗಿ ಮಾತಾಡೋದಿಲ್ಲ. ಹೇಳಿದ್ದ ಆಸನಗಳಾಗಲಿ, ಡಯಟ್ ಆಗಲಿ, ಮೆಡಿಸನ್ಸ್ ಆಗಲಿ ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರದ್ದು ಎಕ್ಸ್ರೇ ರಿಪೋರ್ಟು ತೋರಿಸ್ತೀನಿ ನಿಮಗೆ ಬೇಕಾದರೆ, ಯಾರಾದರೂ ಡೌಟ್ ಇರೋರಿಗೆ. ಸಿವಿಯರ್ ಡಿಸ್ಕ್ ಬಲ್ಜ್ ಆಗಿದೆ, 5 ರಿಂದ 6 ಮೂಳೆಗಳು ಕಂಪ್ಲೀಟ್ ಬಲ್ಜ್ ಆಗಿದೆ. ಬಟ್ ಅಷ್ಟು ನೀಟಾಗಿ ಎಫರ್ಟ್ ಹಾಕಿ ಹೇಳಿದ್ದೆಲ್ಲ ಮಾಡ್ತಾರೆ. ನಾನು ತುಂಬ ಥೆರಪಿಗಳನ್ನು ಮಾಡಿದ್ದೀನಿ. 60 ರಿಂದ 65% ಬ್ಯಾಕ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನು ಸಯಾಟಿಕದು, ತೊಡೆನಲ್ಲಿ ಸಯಾಟಿಕ ಪ್ರಾಬ್ಲಮ್ಸು, ಡಿಸ್ಕ್ 4, 5 ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ನೆಕ್ಸ್ಟು ಅದಕ್ಕೆ ಫಿಸಿಯೋಥೆರಪಿ ಮತ್ತು ಆಯಿಲ್ಗಳದ್ದೆಲ್ಲ ಕೆಲವೊಂದೆಲ್ಲ ಇರ್ತದೆ. ಸೊ ಅದನ್ನು ಮೈದಾ ಹಿಟ್ಟಲ್ಲಿ ಕಟ್ಟಿ ಅದನ್ನು ಎಲ್ಲ ಮಾಡಬೇಕು. ಅದು ಒಂದು 8-10 ಥರದ ಆಯಿಲ್ಗಳು ತರಿಸ್ಬೇಕು. ಅದೊಂದು 2-3 ಥರ ಥೆರಪಿ ಇದೆ. ಸೊ ಆಕ್ಯುಪಂಚರ್ ಥೆರಪಿ ಒಂದಿದೆ, ಆಕ್ಯುಪಂಚರ್ ಆಗಿದೆ, ಆಯಸ್ಕಾತ ಥೆರಪಿ ಆಗಿದೆ, ಈಟ್ ಥೆರಪಿ ಮಾಡಬೇಕು ಇನ್ನೊಂದು ಸ್ವಲ್ಪ. ಸೊ ಮಸಾಜ್ ಥೆರಪಿ ಮಾಡ್ತಾಯಿದ್ದೀನಿ. ಅವ್ರಿಗೆ 15 ದಿವಸದಲ್ಲಿ 65% ಸಿವಿಯರ್ ಡಿಸ್ಕ್ ಬಲ್ಜ್ ಆಗಿದ್ದು ಕ್ಯೂರ್ ಆಗಿದೆ. ಮತ್ತು ಸೋರಿಯಸಿತ್ತು ಏನದು ತುಂಬ ಅವ್ರಿಗೆ ಇಡ್ಚಿಂಗ್ ಪ್ರಾಬ್ಲಮ್ ಇತ್ತು. ಎಷ್ಟು ವರ್ಷದಿಂದ ಇತ್ತು ಹೇಳಿಬಿಡಿ ಅದು ನನಗೆ, ನಿಮ್ಗೆ ಎಷ್ಟು ದಿನದಿಂದ ಇತ್ತು? ಇದನ್ನು ವೀಡಿಯೋ ನಾನು ಯಾವುದು ಯೂಟ್ಯೂಬ್ಗೆ ಹಾಕೋದಿಲ್ಲ, ಜಸ್ಟು ನನ್ನ ಕೆಲವ್ರಿಗೆಲ್ಲ ಸರಿಯಾಗಿ ಫಾಲೋ ಮಾಡದೇ ಇರೋರು ತೋರಿಸೋದಕ್ಕೆ. ನಾನು ಎಲ್ಲೆಲ್ಲಿ ಹೋಗ್ತಿರ್ತೀನಿ ಅವ್ರಿಗೆ ತೋರಿಸೋದಕ್ಕೆ. ಇಲ್ಲ ಆಮೇಲೆ ಇನ್ನೊಂದು ಸರಿ ಮಾಡ್ತೀನಿ ಅದನ್ನು ನಿಮಗೆ. 100% ನಿಮ್ಮ ಪ್ರಾಬ್ಲಮ್ಸ್ ಡಿಸ್ಕ್ದು ಕಂಪ್ಲೀಟ್, ಒಂದು ಚೂರು ಪೈನ್ ಇಲ್ಲ ಅಂತ ಹೇಳಿದ್ಮೇಲೆ ನಿಮಗೆ ವಿಡಿಯೋ ಮಾಡೋದು. ಓಕೆ, ಇದು ಜಸ್ಟು ಬೇರೆಯವ್ರು ತೋರಿಸೋದಕ್ಕೆ. ಸೊ ನೋಡಿ, ಈ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ನಿಮ್ಮ ಹೆಸರಿನ ತಾಯಿ? ಶಿವಕುಮಾರಿ. ಅವರು ಇದರಲ್ಲಿ ಜಯದೇವದಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ಪೈಲ್ಸ್ ಇದೆಯಾ ನೋಡಿ ಸರ್ ಅಂತ ಬಂದರು. ಜಸ್ಟ್ ಇವಾಗ ಬಿಗಿನಿಂಗ್ ಸ್ಟೇಜು. ಸೊ ಪೈಲ್ಸ್ ನೆಕ್ಸ್ಟ್ ಬರೋ ಚಾನ್ಸಸ್ ಇರ್ತದೆ. ಅವ್ರಿಗೆ ಕಾನ್ಸ್ಟಿಪೇಷನ್ ಇದೆ. ಸೊ ನಾನು ಅವ್ರಿಗೆ ನಿಮ್ಮದು ರಿಪೋರ್ಟ್ ತೊಗೊಬನ್ನಿ, ಬ್ಲಡ್ ರಿಪೋರ್ಟು, ಯೂರಿನ್ ರಿಪೋರ್ಟು, ಅಥವಾ CT ಸ್ಕ್ಯಾನು, ಎಕ್ಸ್ರೇ, MRI ಅಥವಾ ಎಕ್ಸೆಟ್ರಾ ನಾನು ಏನೂ ಬರ್ಕೊಟ್ಟಿಲ್ಲ ಅವ್ರಿಗೆ. ಬಟ್ ಅವ್ರದ್ದು ನಾಲಿಗೆ ನೋಡಿದೆ, ಕಣ್ಣು ನೋಡಿದೆ, ಪಲ್ಸ್ ನೋಡಿದೆ, ಅವ್ರ ಪ್ರಾಬ್ಲಮ್ಸ್ ಏನಿದೆ ಅಂತ ಹೇಳಿದ್ದೀನಿ. ಅವ್ರಿಗೆ ವೈಟಮಿನ್ ಡಿಫೆನ್ಸಿ ಇದೆ, 12, 6
ಐರನ್ನು, ಹಿಮೋಗ್ಲೋಬಿನ್ ಕಡಿಮೆ ಇದೆ, ಅನಿಮಿಯಾ ಇದೆ. ಅದರಿಂದ ಅವ್ರಿಗೆ ಅದರ ಸಿಮ್ಟಮ್ಸ್ ಏನೇನು ಅಂತ ಅವ್ರಿಗೆ ಹೇಳಿದ್ದೀನಿ. ಹೇಳಿದ್ನ ಇಲ್ವಾ ಅಮ್ಮ ನಿಮಗೆ? 100% ಕರೆಕ್ಟಾ? ನಾನು ಇವ್ರಿಗೆ ಜಸ್ಟ್ ಅವ್ರನ್ನ ಪಲ್ಸ್ ನೋಡಿ, ಅವ್ರ ನಾಲಿಗೆ, ಅವ್ರ ಕಣ್ಣು, ಅವ್ರ ಉಗುರು ನೋಡಿ ಅಷ್ಟೇ ಹೇಳಿದ್ದು. ಬಟ್ ಬೇರೆ ಡಾಕ್ಟ್ರುಗಳ ಥರ ನಾನು ನಿಮಗೆ ಹೋಗಿ ಇದನ್ನು ಟೆಸ್ಟ್ ಮಾಡಿಸ್ಕೊಬನ್ನಿ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟ್ ಮಾಡಿಸ್ಕೊಬನ್ನಿ, ಒಂದು ECG ಮಾಡಿಸ್ಕೊಬನ್ನಿ, ಒಂದು ಎಕೋಗ್ರಾಮ್ ಮಾಡಿಸ್ಕೊಬನ್ನಿ ಅಂತ ನಾನು ಬರ್ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ಇವಾಗ ಅವ್ರಿಗೆ ಏನಾದರೂ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಅವ್ರು ಇಷ್ಟ ಇದ್ದರೆ ತೊಗೋಬೋದು, ಕಷ್ಟ ಆದರೆ ಬಿಡ್ಬೋದು, ಫೋರ್ಸ್ ಅಂತೂ ಮಾಡೋದಿಲ್ಲ. ಸೊ ಆಮೇಲೆ ಅದು ಪೈಲ್ಸ್ ಏನಿದೆ ಅದಕ್ಕೂ ಅಷ್ಟೇ, ಅದಕ್ಕೆ ಒಂದು ಸಿರಪ್ ಬರ್ತದೆ, ಒಂದು ಮಾತ್ರೆ ಬರ್ತದೆ, ಮತ್ತು ಅವ್ರಿಗೆ ಹಿಮೋಗ್ಲೋಬಿನ್ ಮತ್ತು ಐರನ್ ಡಿಫೆನ್ಸ್ ಇದೆಯಲ್ಲ ಅದಕ್ಕೆ ಒಂದು ಸಿರಪ್ ಬರ್ತದೆ, 2 ಮಾತ್ರೆ ಬರ್ತದೆ. ಸೊ B12ಗೆ 1 ಟಾಬ್ಲೆಟ್ ಬರ್ತದೆ. ಇಷ್ಟೇ ಮೆಡಿಸಿನ್ಸ್ ಅವ್ರಿಗೆ. 2 ತಿಂಗಳು ಅವ್ರಿಗೆ ತಗೊಂಡ್ರೆ ಅವ್ರದ್ದು ಅಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಪಾಪ ಅವ್ರನ್ನೂ ಜಯದೇವದಲ್ಲಿ ಕೆಲಸ ಮಾಡೋದು, ಪ್ರತಿದಿನ ಹೇಳ್ತಾಯಿದ್ರು, ಜೀವನನೇ ಎಷ್ಟು ಸಾರ್, ಪ್ರತಿದಿನ ಹಿಂಗೆ ಈ 1 ಸೆಕೆಂಡಲ್ಲಿ ಮಾತಾಡಿರ್ತಾರೆ, ಇನ್ನೊಂದು ಸೆಕೆಂಡಲ್ಲಿ ಸತ್ತೋಗಿರ್ತಾರೆ, ಒಂದು 5 ನಿಮಿಷದಲ್ಲಿ ಮಾತಾಡಿರ್ತಾರೆ, ಸತ್ತೋಗಿರ್ತಾರೆ. ನೋಡಿ ನೋಡಿ ಜೀವನನೇ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಜೀವನ ನಸ್ವರ, ಇಲ್ಲಿ ಯಾರಿಗೆ ಯಾವುದೋ ಪರ್ಮನೆಂಟ್ ಅಲ್ಲ, ಶಾಶ್ವತ ಅಲ್ಲ. ಪಾಪಿ ಜನರೇ ಹಣ, ಆಸ್ತಿ, ಐಶ್ವರ್ಯ, ಕಾರು, ಬಂಗ್ಲೆ, ಮನೆ, ಇದೆಲ್ಲದರ ಹಿಂದೆ, ಪಾಪದ ಹಣ ಮಾಡಿಕೊಂಡು ಅನ್ಯಾಯದ ಹಿಂದೆ, ಅಧರ್ಮದ ಹಿಂದೆ, ಅಹಂಕಾರದಿಂದ ಹೋಗಬೇಡಿ. ಜೀವನ ನಸ್ವರ, ಏನೂ ಇಲ್ಲ ಇಲ್ಲಿ, ನಮ್ಮದು ಅಂಥದ್ದು ಏನೂ ಇಲ್ಲ. ಇರೋ ತನಕ 4 ಜನಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ. ಏಕೆಂದರೆ ಪಾಪ ಅವರು ಹೇಳ್ತಾಯಿದ್ರು, ನಾನು ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ರದ್ದೊಂದು ವಿಡಿಯೋ ಮಾಡಿಸ್ತೀನಿ, ಸ್ವಲ್ಪ ಅವ್ರಿಗೆ ಅನುಭವ ಇದೆ ಹಾಸ್ಪಿಟ್ಲಲ್ಲಿ. ಜೀವನ ಅದು ಎಷ್ಟು ಸಾರ್ಟು, ಎಂತೆಂಥವ್ರು ಕೋಟ್ಯಾಧಿಪತಿನಾರು ಆಗಿರಲಿ, ಅವರು ಪ್ರೈಮ್ ಮಿನಿಸ್ಟ್ರಾರು ಆಗಿರಲಿ, ಅಥವಾ ಅವರು ಸಡ್ಡಲ್ಲಿ ವಾಸವಾಗಿರುವಂಥ ಅವರು ಊಟ ಅಂದರೆ ಪೂರ್ ಪೀಪಲ್, ಕಡು ಬಡವನಿಂದ ಹಿಡಿದು ಸಿಂಹಾಸನದ ಮೇಲೆ ಕುಂತ್ಕೊಂಡಿರೋನಿಗೂ ಕೂಡ ಈ ಮಹಾಪಂಚಭೂತಗಳು ಒಂದೇ ನ್ಯಾಯ ಕೊಡೋದು. ಧರ್ಮದ ಲೆಕ್ಕಾಚಾರ, ನೀನು ಯಾರು ಆಗಿರು, ಅದು ಮನುಷ್ಯರುಗಳಿಗಷ್ಟೇ, ಈ ದಡ್ಡ ಜನರುಗಳಿಗಷ್ಟೇ, ಈ ಪಾಪಿ ಜನಗಳಿಗೆ, ಮೂರ್ಖರಿಗಷ್ಟೇ. ಅವನು ಶ್ರೀಮಂತ, ಅವನು IAS, ಅವನು IPS, ಅವನು KS, ಆ ಥರ ನೋಡೋದು. ಈ ಮಹಾಪಂಚಭೂತಗಳಿಗೆ ಎಲ್ಲರೂ ತೃಣ ಸಮಾನರು, ನಾವೆಲ್ಲರೂ ಬರೀ ತೃಣ ಸಮಾನರು. ಇರೋ ತನಕ ಒಳ್ಳೆಯದನ್ನು ಮಾಡಬೇಕು, ಬದುಕೋದಕ್ಕೆ ನ್ಯಾಯವಾದ ರೀತಿಯಲ್ಲಿ ಬದುಕಬೇಕು. ಸೊ ನಮ್ಮ ಕೈಲಾಗಿದ್ದ ಸಹಾಯ ಮಾಡಬೇಕು. ಪಾಪದ ಹಣ ಬೇರೆಯವ್ರದನ್ನು ಯಾರ್ದನ್ನು ತಿನ್ನಬಾರ್ದು, ಮೋಸ, ದಗ, ವಂಚನೆ, ಅನ್ಯಾಯ ಮಾಡಬಾರ್ದು. ಸೊ ಅಪ್ಪ ಅಮ್ಮನ ಸ್ವಲ್ಪ ತೊಂದರೆ ಕೊಡಬಾರ್ದು, ಸ್ವಾರ್ಥಕ್ಕೋಸ್ಕರ ಬದುಕಬಾರ್ದು. ಸೊ ಓಪನ್ ದ ಡೋರ್. ಇದೆಲ್ಲ ಸೊಸೈಟಿಗೆ ತಿಳಿಸ್ಬೇಕು. ಇಲ್ಲಿ ನಮ್ಮ ಗೌರ್ಮೆಂಟೂ ಸರಿ ಇಲ್ಲ, ನಮ್ಮ ಸರ್ಕಾರಗಳು ಸರಿ ಇಲ್ಲ, ಇಲ್ಲಿ ಕಾನೂನು ಸರಿ ಇಲ್ಲ. ಹಾಗಾಗಿ ಜನಗಳು ಹಿಂಗೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾ ಇಲ್ಲ, ಒಳ್ಳೆ ಹೆಲ್ತ್ ಸಿಸ್ಟಮ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಜನಗಳು ಹಿಂಗೆ ಸಫರ್ ಮಾಡ್ತಿರ್ತಿದ್ದಾರೆ.